ಓ, ಇವ್ರಿಗೂ ನಿದ್ದೆಲಿ ಎದ್ದು ಓಡಾಡೋ ಕಾಯಿಲೆ ಇದೆ ಅನ್ಸುತ್ತೆ ನನ್ನ ಹಾಗೆ. ಆದರೂ ಮಂಚ ಇದ್ರೂ ನೆಲದ ಮೇಲೆ ಹೋಗಿ ಮಲಗಿದಾಳೆ. ಏನೋ ನಾನು ನೋಡಿದ್ರೆ ಭಯ ಪಟ್ಕೊಂಡು ಸತ್ತೋಗ್ತಾಳೆ. ಇವಳಜ್ಜಿ ಹೇಳ್ತಾನೆ ಇಲ್ವಲ್ಲ, ಹೇಳೆ ಎದ್ದು ಕುತ್ಕೋ. ಉಫ್, ಮೀನಾಕ್ಷಿ ಏನಾಯ್ತಾ? ಸೈಡಿಗೆ ಬರಲು ಇವತ್ತು ರಾತ್ರಿ ಇಲ್ಲೇ ಇದ್ರೆ ದೆವ್ವ ಆಗೋದು ನಾನೇ. ಅಮ್ಮ ತಾಯಿ, ಮೀನಾಕ್ಷಿ ಓಡೋದ್ ನಿಲ್ಸೆ. ಮೀನಾಕ್ಷಿ ಏಯ್ ಓಡಕ್ ಆಗ್ತಿಲ್ಲ, ನಿಂತ್ಕೊಳೆ. ಏಯ್ ಮೀನಾಕ್ಷಿ, ಏಯ್ ನಿಂತ್ಕೊಳೆ. ಅರೆ ಮೀನಾಕ್ಷಿ ನಿಂತ್ಕೊಳೆ. ಏನ್ ನಿಂತ್ಕೊಂಡ್ಬಿಟ್ಲು? ಲೇ ಮೀನಾಕ್ಷಿ ಏನಾಯ್ತಾ ನಿನ್ಗೆ? ಮೀನಾಕ್ಷಿ ನಾನು ನಿಂತ್ಕೊಳ್ಳಲ್ಲಪ್ಪ. ಮೀನಾಕ್ಷಿ ಓಡಿಸ್ಬೇಡ್ವೆ, ನಾನು ಲುಂಗಿ ಉದ್ರೋಗ್ತಾ ಇದ್ದೆ ಕಣೆ. ಮೀನಾಕ್ಷಿ ಅದಾದ್ಮೇಲೆ ಊರಿನ ಜನ ನಾವು ದೆವ್ವ ನೋಡಿದೀವಿ ಅಂತ ಮಾತಾಡ್ಕೋತಾ ಇದ್ರು. ಮಂಗರಾಜನ ಮತ್ತೆ ಊರಿಂದ ಆಚೆ ಹಾಕಿದ್ರು. ಕೆಲವೊಬ್ರು ಅನ್ಕೊಳ್ದೇ ಇರೋ ಹಾಗೆ ಎಲ್ಲ ಒಟ್ಟಿಗೆ ಸತ್ ಹೋಗಿದ್ರಿಂದ ಮಂಗರಾಜನ ಆಲೋಚನೆಗೆ ಮತ್ತೆ ಜೀವ ಬಂತು. ಜ್ವರ ಬಂದಿದ್ರಿಂದ, ನಡಿಬಾರ್ದು ನಡೆದಿದ್ರಿಂದ ಯಾರೇ ಸತ್ತೋದ್ರು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ನಂಬದೇ ಇರೋರ್ನ ನಂಬಿಸಿ, ನಂಬಿರೋರ್ನ ಇನ್ನಷ್ಟು ಭಯಪಡಿಸಿ ಶುದ್ರ ಪೂಜೆಗಳನ್ನ, ತಂತ್ರ ವಿದ್ಯೆಗಳನ್ನ, ತಾಯ್ತ ಕಟ್ಟೋದು, ಹೀಗೆ ಎಲ್ರನ್ನೂ ಭಯಪಡಿಸಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಕೆಲವ್ರು ಹೆದರ್ಕೊಂಡು ಊರ್ ಬಿಟ್ಟು ಹೋದ್ರೆ ಇನ್ ಕೆಲವರು ಮಂಗರಾಜನೇ ಗತಿ ಅಂತ ಅವನ್ ಹೇಳ್ದಾಗೆಲ್ಲ ಮಾಡಿದ್ರು. ನಾನು ಪ್ರೇತಾತ್ಮ ಆಗಿ ಬದಲಾಗಿದ್ದೀನಿ, ಎಲ್ರನ್ನೂ ಸಾಯಿಸ್ತೀನಿ ಅಂತ ಮನೆ ಗೋಡೆಗಳ ಮೇಲೆ ಓ ಹುಡುಗಿ ನಾಳೆ ಬಾ ಅಂತ ಬರ್ದ್ರೆ ಆಮೇಲೆ ಯಾವ ಭಯನೂ ಇಲ್ಲ ಅಂತ ಒಂದು ಕಟ್ಟು ಕತೆನ ಪ್ರಚಾರ ಮಾಡ್ದ. ಆದ್ರೆ ಒಂದು ಕಾಮನ ಪ್ರೀತಿ ಅಂತ ನಂಬಿ ಮೋಸ ಹೋಗಿ ಪ್ರಾಣ ಕಳ್ಕೊಂಡಂತ ಸಂಗತಿ ಯಾರಿಗೂ ಗೊತ್ತಿಲ್ಲ. ನಿಜ ಗೊತ್ತಿದ್ದಂತ ಮಂಗರಾಜ ನನ್ನ ಸಾವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಲಾಭ ಮಾಡ್ಕೊಂಡ. ಈ ವಿಷಯದಲ್ಲಿ ಕೆಲವರ ಸ್ವಾರ್ಥ ಕೂಡ ಇದೆ, ಕೆಲವರ ಅಮಾಯಕತೆನೂ ಇದೆ. ಅಂದ್ಕೊಳ್ಳೋದಲ್ಲ, ಇರೋ ವಿಷಯನೇ. ದೇಶದಲ್ಲಿ ಜನಸಂಖ್ಯೆ ರೀತಿ ಸ್ವಾಮೀಜಿಗಳು ಜಾಸ್ತಿ ಆಗ್ತಿದ್ದಾರೆ ಅಂದ್ರೆ ಅವರಲ್ಲಿ ವಿಷಯ ಇದೆ ಅಂತಲ್ಲ, ನಮ್ಮಲ್ಲಿ ಭಯ ಇರೋದ್ರಿಂದ. ಅಬ್ಬಾ ಕರೆಕ್ಟ್ ಆಗಿ ಹೇಳ್ದೆ ಕಣೋ ಕಲ್ಯಾಣ್. ಏನಂತ್ಯ ಮಗ? ಕೈ ತೆಗ್ಯೋ. ಇವನಿನ್ನ ಬದಲಾಗಿದ್ರೆ ನಮ್ಮೂರ ಅಮ್ಮ ಥಿಯೇಟ್ರಲ್ಲೂ ನೋಡಿಲ್ವೇ ಇಷ್ಟು ಸೌಂಡು. ಅಮ್ಮ ಕಳಿಸ್ರೋಳ್ಳ. ಹಲೋ ಪಿಕ್ಕಿ ಅಮ್ಮೆ, ಸ್ವಲ್ಪ ಜರ ಕೂತ್ಕೊಳ್ತೀಯಾ? ಅಬ್ಬ ಇವಾಗ ಸ್ವಲ್ಪ ಧೈರ್ಯವಾಗಿದೆ ಕಣೋ. ಹುಡುಗಿನ ಮತ್ತೆ ಕೂತ ತಕ್ಷಣ ಅಮ್ಮೆ ನೀವ್ ಹಿಂಗ ಹಿಡ್ಕೊಂಡು ಕೂತ್ಕೊಳ್ಳಿ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಮ್ಮೆ. ಏಯ್ ಮಲ್ಲಿ, ಇದು ಅನ್ಯಾಯ ಕಣ. ನನ್ ಪಕ್ಕ ಕೂತಿದ್ದೋನು ಅವ್ರ ಪಕ್ಕಕ್ಕೆ ಯಾಕೆ ಹೋದೆ? ಕಂದ ಸುಬ್ಬು, ನೀನ್ ಬದ್ಲಾಗ್ಬಿಟ್ಯಾ? ನಿನ್ನಲ್ಲಿದ್ದ ದೆವ್ವ ಎಲ್ಲೋಯ್ತಮ್ಮ? ಯೋ ನಾಟಿಕರ್ ಇರು. ಕಂದ ಸುಬ್ಬು, ಏನಮ್ಮೆ ನಿನ್ ಗೋಳು? ಯಾಕೋ ನನ್ ಕೆನ್ನೆಗಿಳ್ದೆ? ಕೆನ್ನೆ ಯಾಕೆ ಗೆಲ್ದೆ? ಏನೋ ಆಟ ಆಡೋಣ ಅಂದ್ರೆ ಬಂದೆ. ಈ ತರ ಪ್ರಾಣದಲ್ಲಿ ಬರುತ್ತೆ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಬಿಟ್ಬಿಡು ಬಿಟ್ಬಿಡು. ಬಂದಿನ ಕೆಲಸ ಆಗೋಯ್ತು, ನೀನು ಹೋಗು. ಕಲ್ಯಾಣ್ ಕೂಲ್. ಯಾಕ ಮಗ?
ಮತ್ತೆ ಬಿಡ್ತಾ ಯಾವಾಗ ಯಾರು ಹೆಂಗ್ ಬದಲಾಗ್ತಿದ್ದಾರೆ ಅಂತ ಗೊತ್ತಾಗ್ತಲ್ಲ ಮೇ. ಬೈ ನಿನ್ ಟಚ್ ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಐ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ? ಯಾರನ್ನು ಸುಮ್ಮನೆ ಬಿಡಲ್ಲ. ಇದು ಅನ್ಯಾಯ ಕಣ. ನನ್ ಪಕ್ಕ ಕೂತಿದ್ದವನು ಅವ್ರ ಪಕ್ಕಕ್ಕೆ ಯಾಕೆ ಹೋದೆ? ಕಂದ ಸುಬ್ಬು, ನೀನ್ ಬದಲಾಗ್ಬಿಟ್ಯಾ? ನಿನ್ನಲ್ಲಿದ್ದ ದೆವ್ವ ಎಲ್ಲೋಯ್ತಮ್ಮ? ಅಯ್ಯೋ ನಾಟಿಕರ್ ಇರು. ಕಂದ ಸುಬ್ಬು, ಏನಮ್ಮ ನಿನ್ ಗೋಳು? ಯಾಕೋ ನನ್ ಕೆನ್ನೆಗಿಳ್ದೆ? ಕೆನ್ನೆ ಯಾಕೆ ಗೆಲ್ದೆ? ಏನು ಆಟ ಆಡೋಣ ಅಂದ್ರೆ ಬಂದೆ. ಈ ತರ ಪ್ರಾಣದಲ್ಲಿ ಬರುತ್ತೆ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಬಿಟ್ಬಿಡು ಬಂದಿನ ಕೆಲಸ ಆಗೋಯ್ತು, ನೀನ್ ಹೋಗು. ಕಲ್ಯಾಣ್ ಕೂಲ್. ಯಾಕ ಮಗ ಮತ್ತೆ ಬಿಡ್ತಾ? ಯಾವಾಗ ಯಾರು ಹೆಂಗ್ ಬದಲಾಗ್ತಿದ್ದಾರೆ ಅಂತ ಗೊತ್ತಾಗ್ತಲ್ಲ ಮೇ. ಬೈ ನಿನ್ ಟಚ್ ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಐ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ? ಯಾರನ್ನು ಸುಮ್ಮನೆ ಬಿಡಲ್ಲ. ಲೋ ಮಗ, ಅವಾಗ ಯಾವಾಗೋ ಆಪ್ತ ಮಿತ್ರದಲ್ಲಿ ನೋಡ್ದೆ ಕಣೋ ನಾನು ಈ ತರ ಸೀನ್ಗಳು. ಈ ಟೈಮಲ್ಲಿ ಜೋಕ್ ಮಾಡ್ತೀಯಲ್ಲೋ? ಇವ್ರು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂದ್ರೆ ಹೇಳು. ಸಿಸ್ಟರ್ ಏನ್ ಸಿಸ್ಟರ್ ಈ ಸ್ಯಾಡಿಸಮ್? ಅವನ್ಗೆ ಇಷ್ಟ ಆಗಿಲ್ಲ ಅಂತ ನನ್ನ ಯಾಕೆ ಸಾಯಿಸ್ಬೇಕು ಸಿಸ್ಟರ್? ನನಗೆ ಈ ಆಟಗಳು ಬೇಡ, ನೀವು ಕೊಡೋ ಏಟುಗಳು ಬೇಡ. ನನ್ನ ಬಿಟ್ಬಿಟ್ರೆ ನಾನು ನಮ್ಮನೆಗೆ ಹೋಗ್ತೀನಿ. ನೋಡ್ಕೊಂಡು ನಿಂತಿದ್ಯಲ್ಲ ಕರ್ರನ್ ಮಗನೆ, ಬಾರ ಹೋಗೋಣ. ಏನಿ ನನ್ ಮಗ ಬರ್ತಾ ಇಲ್ಲ? ಯಮ್ಮ ಇವನ್ ಮೇಲೆ ಮತ್ತೆ ಬದ್ಲು ಕಣ. ಯಪ್ಪ ಏನು ನನ್ಗೆ ಕರ್ಮ. ಐ ಲವ್ ಯು ಸೀನು. ಸೀನು ಯಾರು? ಇದು ಸೀನು ಅಲ್ಲ, ಇದು ನನ್ನ ಕಲ್ಯಾಣ್. ನಿನ್ನ ಕಲ್ಯಾಣೆ ನನ್ನ ಸೀನು. ನಾವು ಮದುವೆ ಮಾಡ್ಕೊಳ್ಳೋಣ. ಕೈ ಮುಗಿತೀನಿ, ಬಿಟ್ಬಿಡು. ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ತಾನೆ? ನಾನು ಸೀನು ಅಲ್ಲ, ಬಿಟ್ಬಿಡು. ನಿಂತ್ಕೊ